ಯಾಕೆ ಇಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು? ನಿನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡು ಬಂದಿದ್ದೀವಿ, ನಾಳೆನೇ ಎಂಗೇಜ್ಮೆಂಟು, ಅದಕ್ಕೆಲ್ಲ ರೆಡಿ ಆಗಬೇಕು. ಅದನ್ನೆಲ್ಲ ಬಿಟ್ಟು ಇಲ್ಲಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದೆಲ್ಲ, ನಿಂಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ನಾನು ನೀನೇ ಕೇಳ್ತಾ ಇರೋದೇನಾದ್ರು ಮಾತಾಡ. ಸಾಕು ನಿಲ್ಸು, ಎಷ್ಟು ಮಾತಾಡ್ತೀಯಾ? ಮಾತಾಡ್ತಾನೆ ಇರ್ತಿಲ್ಲ, ಒಂದು 5 ನಿಮಿಷ ಸೈಲೆಂಟಾಗಿ ಸುಮ್ಮನೆ ಇದ್ಬಿಡು. ಬಜಾರಿ ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಹೇಗೆ ಆಡ್ತಿದ್ಯಾ? ನಾನು ಹಂಗೆಲ್ಲ ಕಿಂಡಲ್ ಮಾಡಬೇಡ. ನನ್ನ ಹೆಸರಲ್ಲಿ ಮುರಿಯೋಕೆ ಆಗದಿರೋ ಅಂತ ದಾಖಲೆ ಇದೆ ಗೊತ್ತಾ? ಏನದು? ಕೋಪಿಷ್ಟ ಕೂರ್ಮಿಷ್ಟ ರೋಬೋಟ್ ವೇದಾಂತ್ ವಸಿಷ್ಠ ಅನ್ನೋ ವ್ಯಕ್ತಿನ ಲವರ್ ಬಾಯ್ ಆಗಿ ಚೇಂಜ್ ಮಾಡಿರೋ ಸಾಧಕಿ ನಾನು, ತಿಳ್ಕೊ. ನನ್ನ ಹೃದಯದ ಮ್ಯಾನೇಜರ್ ನೀನು. ನನ್ನ ಲೈಫಲ್ಲಿ ಡ್ರ್ಯಾಕುಲಾ ಥರ ಎಂಟ್ರಿ ಕೊಟ್ಟೆ, ಕ್ಲೈಮ್ಯಾಕ್ಸಲ್ಲಿ ಏಂಜಲ್ ಆದೆ. ವೇದಾಂತ್, ಈ ಹೃದಯ ಇಷ್ಟು ಸೌಂಡ್ ಮಾಡುತ್ತೆ ಅಂತ ನನಗೆ ಗೊತ್ತಾಗಿದೆ ನೀನು ನನ್ನ ಲೈಫಲ್ಲಿ ಕಾಲಿಟ್ಟ ಮೇಲೆ. ಆ್ಯಕ್ಚುಲಿ ಹಾರ್ಟ್ ಕೆಲಸ ಬರೀ ಬ್ಲಡ್ ಪಂಪ್ ಮಾಡೋದ ಅಂತ ಮಾತ್ರ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಹಾರ್ಟಿಗೆ ಬೇರೆ ಬೇರೆ ಕೆಲಸನೂ ಇದೆ ಅಂತ. ಈ ಹಾರ್ಟ್ಗೂ ಹೊಟ್ಟೆಗೂ ತುಂಬ ಕ್ಲೋಸ್ ಕನೆಕ್ಷನ್ ಇದೆ ಅಮೂಲ್ಯ. ನನ್ನ ಹಾರ್ಟಲ್ಲಿ ಫೀಲಿಂಗ್ಸ್ ಡೆವಲಪ್ ಆದಾಗ ಹೊಟ್ಟೆ ಒಳಗಡೆ ಬಟರ್ಫ್ಲೈ ಬಿಟ್ಟಂಗೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಂಗೆ ಇದೆಲ್ಲ ಗೊತ್ತಾಗಿದ್ದು ನಿನ್ನ ಜೊತೆ ಕ್ರಶ್ ಆದಮೇಲೆ, ನೀನು ಲವ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ. ಇಷ್ಟೆಲ್ಲ ಫೀಲ್ ಮಾಡಿಸಿರೋ ನೀನು ನನಗೆ ಸ್ಪೆಷಲ್ ಅಲ್ವಾ ಹೇಳು? ಅಯ್ಯೋ, ಏನಾಗಿದೆ ನಿಂಗೆ? ಕೊರೋನಾ ಗಿರೋನಾ ಬಂದಿಲ್ಲ ತಾನೆ? ಏನಾಗಿದೆ ನಿಂಗೆ? ನನ್ನನ್ನು ಮೀರ್ಸೋ ಥರ ಮಾತಾಡ್ತಿದ್ಯಲ್ಲ. ನಿನಗೆ ಅಹಲ್ಯ ಬಗ್ಗೆ ನಾನು ಮುಂಚೆನೇ ಹೇಳಬೇಕಿತ್ತು. ಅಫ್ಕೋರ್ಸ್ ನಿನಗೆ ಸಾರ್ಥಕಿಂದ ಅಥವಾ ಆದಿಯಿಂದ ವಿಚಾರ ಗೊತ್ತಾಗಿದೆ, ಬಟ್ ಅದು ನನ್ನ ಕಡೆಯಿಂದನೇ ಮೊದಲು ಬರಬೇಕಿತ್ತು. ಆ ಗಿಲ್ಟ್ ನಾನು ತುಂಬ ಕಾಡ್ತಿದೆ ಅಮೂಲ್ಯ. ಅವ್ರ ಬಗ್ಗೆ ನನಗೆ ವಿಷಯ ಗೊತ್ತಾದರೆ ನಾನು ಇಲ್ಲಿ ಜಗಳ ಮಾಡ್ತೀನಿ ಅಂತ ನೀನು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನ ಮನಸ್ಸಲ್ಲಿ ಇಷ್ಟೊಂದು ಟೆನ್ಷನ್ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ನೀನೇ ಹೇಳ್ದಾಗೆ ನಿನ್ನ ಹಾರ್ಟಿನ ಬಗ್ಗೆ ನಿಂಗೆ ಅಷ್ಟೆಲ್ಲ ಅರ್ಥ ಮಾಡಿಸಿದ್ದೀನಿ ಅಂದಮೇಲೆ ನಿನ್ನ ಹಾರ್ಟಿನ ಯಜಮಾನಿಗೆ ಅಷ್ಟು ಅರ್ಥ ಆಗಲ್ವಾ ಸುಳ್ಳೆ ಪುಳ್ಳೆ? ನಾನು ನಿನ್ನ ಪ್ರೀತಿಸ್ತೀನಿ ಅಂದರೆ ಅದರ ಅರ್ಥ ನನ್ನ ಜೀವನದ ಪ್ರತಿ ಕ್ಷಣ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ವೇದಾಂತ್. ಆಗ ನಾನು ಇರಲಿಲ್ಲ, ಆದರೆ ಈಗ ನಾನು ನಿನ್ನ ಜೊತೆಗೇ ಇದ್ದೀನಿ. ಪಾಸ್ಟ್ ಇಸ್ ಪಾಸ್ಟ್ ವೇದಾಂತ್. ಜೀವನದಲ್ಲಿ ಪ್ರತಿ ಕ್ಷಣನೂ ಬದುಕಬೇಕು ಅಂತ ಹೇಳ್ತಾರೆ, ಆದರೆ ಅದು ಹೇಳೋದು ಸುಲಭ. ಪ್ರೀತಿಯ ಸಾಧನೆಗೆ ತೊಟ್ಟು ಮೆಟ್ಲು ಅಂತ ನನಗನ್ಸುತ್ತೆ. ಜಗತ್ತಲ್ಲಿ 3 ಮಿಸ್ಟ್ರಿ ಇದೆಯಂತೆ: ಜೀವನ, ಸಾವು ಮತ್ತು ಪ್ರೀತಿ. 3 ಕೂಡ ಮನಸ್ಸಿಂದ ಆಚೆ ಇರುತ್ತಂತೆ. ಆಗ ಮನಸ್ಸು ಲೆಕ್ಕಾಚಾರ ಮಾಡುತ್ತೆ. ಅದರ ಆಚೆ ಲೆಕ್ಕಾಚಾರ ಇಲ್ಲ, ಬರೀ ಸತ್ಯ ಮಾತ್ರ ಇರುತ್ತಂತೆ. ಮನಸ್ಸಿಗೆ ಇಷ್ಟ ಆಗ್ತಿರೋ ಪುಟಗಳಿರ್ಬೋದು, ಆದರೆ ಮುಂದೆ ಅನೇಕ ಖಾಲಿ ಹಾಳೆಗಳು ಬಾಕಿ ಉಳಿದಿದೆ. ಅದಕ್ಕೆ ನಾವಿಬ್ಬರು ಸೇರಿ ಬಣ್ಣ ತುಂಬೋಣ, ಇಬ್ಬರು ಒಟ್ಟಿಗೆ ಸೇರಿ ಭಾಷೆ ಬರೆಯೋಣ. ಆ್ಯಕ್ಚುಲಿ ಆಗಲೇ ನೀನು ಕೇಳಿದ ಪ್ರಶ್ನೆನ ಇವಾಗ ನನಗೆ ಕೇಳಬೇಕು ಅನ್ನಿಸ್ತಿದೆ. ಇದು ನೀನೇನಾ? ನಾಳೆ ನಮ್ಮ ಎಂಗೇಜ್ಮೆಂಟ್ ಆಗ್ತಿದೆ, ಇಷ್ಟರಲ್ಲೇ ಮದುವೆ ಕೂಡ ಆಗೋಗುತ್ತೆ. ಆಮೇಲೆ ನಾನು ಮಿಸ್ಸಸ್ ವೇದಾಂತ್ ವಸಿಷ್ಠ ಆಗ್ತೀನಿ. ಆಮೇಲೆ ನನ್ನ ನೀನು ಬಾಸ್ ಅಂತಾನೆ ಕರಿಬೇಕು. ಇಷ್ಟೋ ತನಕ ಸ್ಪಿರಿಚುವಲ್ ಆಗಿ ಮಾತಾಡಿ ಆಲ್ ಆಫ್ ಅ ಸಡನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮತ್ತೆ ಲೆಕ್ಕಾಚಾರ ಮಾಡೋದು ಬೇಡವಾ? ನೀನು ನನ್ನ ಬಾಸ್ ಅಂತ ಕರಿತಾ ತಾನೆ? ಅಬ್ಸಲ್ಯೂಟ್ಲಿ ನೋ ವೇ. ನಾನು ಮಾತ್ರ ಮಾಡೋದಿಲ್ಲ ಅದು. ನಾನೇ ನಿನ್ನ ಬಾಸ್ ಅಂತ ಕರಿಬೇಕು, ನೀನೇ ನನ್ನ ಬಾಸ್ ಅಂತ ಕರಿ. ನೋಡು, ನೀನು ಆಫೀಸಲ್ಲಿ ಮಾತ್ರ ನನಗೆ ಬಾಸು, ನಾನೇ ಮನೇಲಿ ಬಾಸು.
ನಾಳೆ ನನಗೆ ತುಂಬ ಸ್ಪೆಷಲ್ ಡೇ, ನನ್ನ ಎಂಗೇಜ್ಮೆಂಟು. ಅದು ನೀ ತೋರಿಸಿರೋ ಹುಡುಗನ ಜೊತೆ, ನಾನು ಲವ್ ಮಾಡಿರೋ ಹುಡುಗನ ಜೊತೆ. ನೀನು ಬೇರೆ ಬಲೆ ಇದೆಯಾ, ಸುಳ್ಳೆ ಪುಳ್ಳೆ ಮೇಲೆ ಲವ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ಎಷ್ಟು ಸರ್ಕಸ್ ಮಾಡಿಸ್ದೆ ಅಲ್ವಾ. ಅವನು ನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋ ಹಾಗೆ ಮಾಡಿದೆ. ಆಮೇಲೆ ನಮ್ಮ ಪ್ರೀತಿನ ನಾವು ಹೇಳೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಳೋ ಹಾಗೆ ಮಾಡಿದೆ. ಆದರೆ ಎಲ್ಲನೂ ಸುಖಾಂತ್ಯ ಮಾಡಿದ್ಯಾ. ಇನ್ನೇ ನಮ್ಮ ಮದುವೆ ಹತ್ರ ಬರ್ತಿದೆ, ಇದಕ್ಕೆ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅಂತ ಗಣೇಶಂಗೆ ಸ್ವಲ್ಪ ರೆಕಮೆಂಡ್ ಮಾಡ್ತೀಯಾ? ಏನೇ ಇದ್ರೂ ನಾನು ನಿನ್ನ ಹತ್ರನೇ ಕೇಳೋದು, ಅದಕ್ಕೆ ಹೇಳಿದೆ. ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ನನಗೆ ಗೊತ್ತು ಬಿಡು, ನೀನು ಯಾವತ್ತೂ ನಮ್ದ್ರ ಕೈ ಬಿಡಲ್ಲ ಅಂತ. ನಿನ್ನ ಭಕ್ತೆ ಮೇಲೆ ನೀನು ಅಭಯ ಹಸ್ತ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲ ಭಾರಣ ನಾನು ಇನ್ಮೇಲೇ ಹಾಕ್ತಿದ್ದೀನಿ ಬಜರಂಗಿ. ಜೈ ಶ್ರೀರಾಮ್. ಹಾಂ, ಬ್ಲೌಸ್ ಒಳ್ಳೇದೇ ಕೊಟ್ಟಿದ್ದೀನಿ, ಅದನ್ನು ತೊಗೊಂಬರೋದಕ್ಕೆ ಹೋಗ್ತೀನಿ. ಒಳ್ಳೇದು ಮಾಡು. ಏ ಬಜಾರಿ, ನನ್ ಮೇಲೇನೆ ನೀನ್ ಕೈ ಮಾಡ್ತೀಯಾ? ನಾಳೆ ನಿನ್ ಎಂಗೇಜ್ಮೆಂಟಾ? ಯಾಜಿ, ಇದು ತಪ್ಪಲ್ವಾ? ನನ್ನ ದುನಿಯಾದಲ್ಲಿ ದುಶ್ಮನ್ಗಳಿಗೆ ಜಾಗ ಇಲ್ಲ ಗುರು. ಅಜಾತ ಶತ್ರು ನಾನು. ಅನ್ಯಾಯವಾಗಿ ಅಮೂಲ್ಯ ಅವ್ರ ಅಕ್ಕ ತಂಗಿರನ್ನೆಲ್ಲ ಯಾಕೆ ದುಶ್ಮನ್ ಮಾಡಕ್ ಹೊರಟಿದ್ಯಾ? ನಾಳಿನ ಫ್ರೇಮಲ್ಲಿ ನಾನು ಮತ್ತೆ ನೀನಿರ್ಬೇಕಿತ್ತು ತಾನೇ? ಲವ್ ಮಾಡಿದ್ದೀನಿ ಗುರು. ಅದು ಸೆಕೆಂಡ್ ಥಾಟೇ ಇಲ್ಲದೆ ನೀನೇ ನನ್ನ ಗಂಡ ಅಂತ ಲವ್ ಮಾಡಿದ್ದೀನಿ. ನೆಕ್ಸ್ಟ್ ಲೆವೆಲಿಗೆ ಲವ್ ಮಾಡಿದ್ದೀನಿ ಹ್ಯಾನ್ಸಮ್. ನಿನ್ನೆ ಮೊನ್ನೆ ಕಣ್ಣೊಡಿಯಕ್ಕೆ ಕಲ್ತವ್ರೆಲ್ಲ ಹಾರ್ಟ್ನ ಹೈಜಾಕ್ ಮಾಡೋ ಲೆವೆಲಿಗೆ ಬಂದ್ಬಿಟ್ರು ಅಂದ್ರೆ ಸೀನಿಯರ್ ನಾವು ಸುಮ್ಮನೆ ಹೆಂಗಿರ್ಲಿ ಹೇಳು? ನಿಮ್ಮಿಬ್ರು ಜೋಡಿ ತುಂಬಾ ಜನಕ್ಕೆ ಇಷ್ಟ ಆಗಬಹುದು, ಆದ್ರೆ ಅವ್ರು ನನ್ನನ್ನ ಮತ್ತೆ ನಿನ್ನನ್ನ ಒಟ್ಟಿಗೆ ನೋಡೇ ಇಲ್ಲ ಅಲ್ವಾ? ಅದು ಲವ್ ಅಂದ್ರೆ. ಹುಡುಗ ಹುಡುಗಿ ಹೆಸರನ್ನ ಒಟ್ಟಿಗೆ ಸೇರಿಸಿ ಒಂದ್ ಹೆಸರು ಮಾಡೋದು ಈಗ ಬಂದಿರೋ ಟ್ರೆಂಡು. ಆದ್ರೆ ವೇದಾಲ್ಯ ಅಂತ ನಾನು ಹಚ್ಚೆ ಹಾಕಿಸ್ಕೊಂಡು ಎಷ್ಟು ವರ್ಷ ಆಯ್ತು ಹೇಳು? ನಾನು ಆಗ್ಲೇ ಹಾಗಿದ್ದೆ ಅಂದ್ರೆ ಮುಂದೆ ಹೇಗಿರ್ಬೇಡ ಹೇಳು? ನಿನ್ನ ಯಾವುದೋ 10 ಗುಣ ನೋಡಿ ಇಷ್ಟಪಟ್ಟವಳಲ್ಲ ನಾನು. ನಿನ್ ಎಲ್ಲಾ ಗುಣನೂ ನನಗಿಷ್ಟನೇ. ನನ್ನಂತವಳನ್ನ ಬಿಟ್ಟು ಅವಳನ್ನ ಮದ್ವೆ ಆಗಕ್ ಹೊರಟಿದ್ಯಲ್ಲ, ನೀ ನನಗೆ ಮೋಸ ಮಾಡ್ತಿದ್ಯಾ ಅಂತ ಸ್ವಲ್ಪನೂ ಬೇಜಾರಿಲ್ವಾ? ಇನ್ನು ಹೇಗ್ ಪ್ರೀತಿ ಮಾಡ್ಬೇಕು ನಿನ್ನನ್ನ? ನನ್ನ ಪ್ರೀತಿ ನಿನಗೆ ಉಸಿರು ಕಟ್ಟಿಸ್ತಾ ಇತ್ತು, ಅದ್ ನನಗೂ ಗೊತ್ತು. ಆದ್ರೆ ನಾನು ಆ ಥರ ಬೇಕು ಅಂತ ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲದೆ ನಿನ್ ಪ್ರೀತಿ ಹುಚ್ಚಲ್ಲಿ ನಾನು ಹಾಗೆ ಆಡ್ತಾ ಇದ್ದೆ. ಸುಧಾರಿಸ್ಕೋತೀನಿ. ಈಗ ಮುಂಚೆ ತರ ಇಲ್ಲ, ತಕ್ಕ ಮಟ್ಟಿಗೆ ಸಮಾಧಾನ ಆಗಿದ್ದೀನಿ. ಆದ್ರೆ ಪ್ರೀತಿ ಮಾತ್ರ ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ. ಕೋಮಾದಲ್ಲಿದ್ದವಳು ನಿಮ್ ಮ್ಯಾಟರ್ ಗೊತ್ತಾಗಿ ನಾರ್ಮಲ್ ಆಗಿದ್ದೀನಿ ಅಂದ್ರೆ ನಿನ್ ಬಗ್ಗೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಎಷ್ಟು ಯೋಚನೆ ಮಾಡ್ತಿದ್ದು ಅಂತ ನೀನೇ ಥಿಂಕ್ ಮಾಡು. ಮುಂದೊಂದು ದಿನ ನನಗೆ ಮರ್ವಿನ ಕಾಯಿಲೆ ಬಂದ್ರು ನಾನು ನಿನ್ನನ್ನು ಮಾತ್ರ ಮರೆಯಲ್ಲ ವೇದ್. ಯಾಕಂದ್ರೆ ನಾನು ಹುಟ್ಟಿರೋದೇ ನಿನಗೋಸ್ಕರ. ಅಮೂಲ್ಯ ಒಳ್ಳೆ ಹುಡುಗಿನೇ ಇರಬಹುದು, ಹಾಗಂತ ನಾನು ಕೆಟ್ಟವಳಲ್ಲ. ನನಗೆ ನೀನು ದುಡ್ಡು, ಆಸ್ತಿ, ನೇಮು, ಫೇಮು ಏನು ಬೇಕಿಲ್ಲ. ಅದಕ್ಕೋಸ್ಕರ ನಾನಿನ್ನು ಲವ್ ಮಾಡೂ ಇಲ್ಲ. ಆದರೆ ನನಗೆ ನೀನು ಬೇಕು, ಆ್ಯಂಡ್ ಬೇಕೇ ಬೇಕು. ನಾನು ಕೋಮಾಗಿ ಹೋದ್ರು ಯಾಕೆ ಸಾಯ್ಲಿಲ್ಲ ಹೇಳು? ನಿನ್ನ ಪ್ರೀತಿ ನನಗೆ ಸಿಕ್ಕಿರ್ಲಿಲ್ಲ, ಅದು ಸಿಗೋವರೆಗೂ ನಾನು ಬಿಡಲ್ಲ. ಇದು ಒಂದು ವಿಚಾರದಲ್ಲಿ ನಾನು ಸಿಕ್ಕಾಪಟ್ಟೆ ಲೂಸು. ಹಾಳಾದ ಲವ್ ನಿನ್ ಮೇಲೆ ಆಯ್ತು, ನಾನೇನ್ ಮಾಡ್ಲಿ? ಹಾರ್ಟು ಲೆಕ್ಕಾಚಾರ ಮಾಡಿ ಇವನ ಅವನ ಅಂತ ಆಪ್ಷನ್ ಕೇಳಲ್ಲ. ಹಾರ್ಟು ನಿನ್ ಹೆಸರು ಹೇಳ್ತು, ಲವ್ ಆಗೋಯ್ತು. ಲವ್ ಆದ್ಮೇಲೆ ಅದನ್ನ ಪಡ್ಕೊಳ್ಳೇಬೇಕು ಅನ್ನೋದು ನನ್ನ ಪಾಲಿಸಿ. ಸೊ
ನಾಳಿನ ಎಂಗೇಜ್ಮೆಂಟ್ ನಡೆಯೋದಕ್ಕೆ ನಾನು ಬಿಡಲ್ಲ. ಬಿಟ್ರೆ ಎಲ್ಲರೂ ನನ್ನ ಪ್ರೀತಿ ಮೇಲೆ ಡೌಟ್ ಪಡಲ್ವಾ ವೇದ್? ಅಷ್ಟೆಲ್ಲ ಮಾಡಿ ಈಗ ಹುಡುಗನ್ನ ಬಿಟ್ಕೊಟ್ಲು ಅನ್ನಲ್ವಾ? ನನಗೂ ಬೇಜಾನ್ ಆಸ್ತಿ ಇದೆ. ಬೇಕಿದ್ರೆ ಅದನ್ನೆಲ್ಲ ಅಮೂಲ್ಯ ಕೊಡು ಅಂತ ನೀನ್ ಒಂದ್ ಮಾತು ಹೇಳು. 1 ಸೆಕೆಂಡ್ ಕೂಡ ತಡ ಮಾಡದೆ ನಿಂತ ಜಾಗದಲ್ಲೇ ಸೈನ್ ಹಾಕೊಟ್ಬಿಡ್ತೀನಿ. ಆದ್ರೆ ನಿನ್ನನ್ ಬಿಟ್ಕೊಡಕ್ ಆಗಲ್ಲ ವೇದ್, ನಿನ್ನನ್ ಕೊಡಕ್ ಆಗಲ್ಲ. ಓಲ್ಡ್ ಈಸ್ ಗೋಲ್ಡ್. ವೇದಾಲ್ಯ ಸ್ಟ್ಯಾಂಡ್ಸ್ ಟಾಲ್. ವೇದಾಲ್ಯ ಸ್ಟ್ಯಾಂಡ್ಸ್ ಫಾರ್ ಲಾಂಗ್. ಅಹಲ್ಯ ವೆಟ್ಸ್ ವೇದಾಂತ್. ಹೇಳಿದಲ್ಲ, ನೆನಪಿದೆ ಅಲ್ವಾ? ಪ್ಲಾನ್ ಅಲ್ಲಿ ಸಣ್ಣ ತಪ್ಪಾದ್ರೂ ಲೈಫಲ್ಲಿ ದೊಡ್ಡ ವ್ಯತ್ಯಾಸ ಆಗುತ್ತೆ. ಹಠಕ್ ಬಿದ್ರೆ ನಾನು ಎಲ್ಲರಿಗಿಂತ ಡೇಂಜರ್. ನೀವು ನಾನು ಹೇಳ್ದಷ್ಟು ಮಾಡಿದ್ರೆ ನಿಮ್ಮ ಮೊಬೈಲ್ಗೆ 2 ಮೆಸೇಜ್ ಬರುತ್ತೆ. ಒಂದು, ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರೋಷ್ಟು ದೊಡ್ಡ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದು. ಇನ್ನೊಂದು, ಥ್ಯಾಂಕ್ಸ್. ಅರ್ಥ ಆಯ್ತಲ್ವಾ? ಬಾರಿ ಅಮೂಲ್ಯಗೆ ಏನು ಹೆಚ್ಚು ಕಮ್ಮಿ ಆಗಲ್ಲ. ನಾನು ಅವಳಿಗೆ ಏನು ಮಾಡಲ್ಲ. ಯಾಕಂದ್ರೆ ಅವಳು ನನ್ನ ತರಾನೇ ಅಲ್ವಾ, ನಿನ್ನೇನು ಇಷ್ಟಪಟ್ಟಿರೋ ಹುಡುಗಿ. ನನಗೂ ಅವಳಿಗೂ ಯಾವ ದುಶ್ಮನಿನೂ ಇಲ್ಲ. ಅದೇ ಪೈಪೋಟಿ ಇದೆ. ಐ ಲವ್ ಕಾಂಪಿಟಿಷನ್. ಸೋಲು ಸಾವಿಗೆ ಸಮಾನ, ಸುಲಭದ ಗೆಲುವು ಸೋಲಿಗೆ ಸಮಾನ, ಹೋರಾಟದ ಗೆಲುವು ಸ್ವರ್ಗದ ಬಹುಮಾನ. See you soon. ನಿಶ್ಚಿತಾರ್ಥ ಅಂದ್ರೆ ಏನು ತಮಾಷೆನಾ? ಮನೇಲೆ ನಡೆಯೋದಾಗಿದ್ರೆ ಅಲ್ಲಿದೆ ಇಲ್ಲಿದೆ ತಗೊಂಡ್ ಬನ್ನಿ ಅಂತ ಹೇಳ್ಬೋದಾಗಿತ್ತು. ಎಲ್ಲ ನಾನೊಬ್ಳೇ ಮಾಡಬೇಕು, ಸಹಾಯಕ್ಕೂ ಯಾರೂ ಸಿಗೋದಿಲ್ಲಪ್ಪ. ಹಲೋ, ಯಾರೋ? ಅಪ್ಪ ನಾನು, ಗೊತ್ತಾಗ್ಲಿವಾ? ಅದೇನೋ ಸುಳ್ಳೆ ಪುಳ್ಳೆ ಅಂತ ಇತ್ತು, ಯಾರು ಅಂತ ಗೊತ್ತಾಗ್ಲಿಲ್ಲ. ಅಪ್ಪ, ಅಮೂಲ್ಯ ಅಲ್ವಾ? ಅವಳು ಟೇಲರ್ ಅಂಗಡಿಗೆ ಹೋಗಿದ್ದಾಳೆ. ಮೊಬೈಲ್ನ ಲ್ಯಾಂಡ್ಲೈನ್ ಥರ ಯೂಸ್ ಮಾಡ್ತಾಳೆ, ಇಡಿಯಟ್. ತಗೊಂಡು ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇವಳಿಗೆ? ಪರಿ ನಿಧಾನ, ಆಮೇಲೆ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ಟು ನಿನ್ನನ್ನು ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಎಲ್ಲ ಟೈಮಲ್ಲೂ ನಿಮಗೆ ತಮಾಷೆನಾ? ಕೆಲಸ ಆಗಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ, ಇವರೇನೋ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಪ್ಪ ಏನಾಯ್ತು? ಅಯ್ಯೋ, ಅದನ್ನೇನು ಕೇಳ್ತೀಯಪ್ಪ? ನಮ್ಮನೆ ಗಡಿಯಾರಕ್ಕೆ ಈಗ 1 ಗಂಟೆಗೆ 25 ನಿಮಿಷ, ಗೊತ್ತಾ? ಏನು ಹೇಳ್ತಿದ್ದೀರಪ್ಪ? ಅಷ್ಟು ಅವಸರದಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಅಂತ. ನಾಳೆ ನಿಶ್ಚಿತಾರ್ಥ ಅಲ್ವಾ, ಅದಕ್ಕೆ ಪರಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾಳೆ. ಯಾವ ಸಾಮಗ್ರಿನೂ ಬಿಟ್ಟು ಹೋಗಬಾರ್ದು ಅಂತ ಜೋರಾಗಿ ಓಡಾಡ್ತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ನಿಧಾನ, ಬಿದ್ದಿದ್ದೀಯಾ ಅಂದೆ. ಅಪ್ಪ, ನಾಳೆ ನೀವು ಯಾವುದೇ ವಸ್ತುನ ನಿಶ್ಚಿತಾರ್ಥಕ್ಕೆ ತರೋದು ಮರೆತರೂ ನಿಶ್ಚಿತಾರ್ಥ ಖಂಡಿತವಾಗ್ಲೂ ನಿಲ್ಲಲ್ಲ. ಆದರೆ ನಿಮ್ಮ ಮಗಳು ಮಾತ್ರ ಮಿಸ್ ಮಾಡದೆ ಕರ್ಕೊಂಡು ಬನ್ನಿ. ಅವಳೊಬ್ಳಿದ್ರೆ ಸಾಕು, ಇನ್ನು ಯಾವುದ್ರ ಅವಶ್ಯಕತೆನೂ ನಮಗಿಲ್ಲ. ಆಯ್ತಪ್ಪ, ಅವಳೊಬ್ಳನ್ನೇ ಕರ್ಕೊಂಡು ಬರ್ತೀವಿ. ಸರಿ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಆರ ಬಗ್ಗೆ ನಿದ್ದೆ ಮಾಡಿ ರೆಸ್ಟ್ ಮಾಡಿ. ಆಗ್ಲಪ್ಪ. ಬರೀ ಬಂದೆ. ಏನ್ರಿ ನಿಮ್ದು? ನಾಳೆಗೆ ಅಮ್ಮು ಒಬ್ಳೆ ಸಾಕಂತೆ. ಅದಕ್ಕೆ ನೀನು ಇವತ್ತೇ ಅಮ್ಮನ ಯಾವ್ದಾದ್ರು ಒಂದು ಡಬ್ಬಕ್ಕೆ ಹಾಕಿ ತುಂಬಿಟ್ಬಿಡು. ನಾಳೆ ಹೋಗ್ತಾ ತಗೊಂಡು ಹೋದ್ರೆ ಆಯ್ತು. ಏನೇ ಇದು, ನೀನು ತಮಾಷೆ ಮಾಡಿದ್ರೆ ನಗ್ತಾನೆ ಇಲ್ವಲ್ಲ? ಯಾಕೋ ಬರ್ತಾ ಬರ್ತಾ ನನ್ನ ಜೋಕ್ಗಳೆಲ್ಲ ನಿನಗೆ ಪೂರ್ ಜೋಕು ಅನ್ನಿಸ್ತಾ ಇದೆಯಾ? ನನ್ನ ಆತಂಕ ನನಗೆ, ನಿಮಗೆ ತಮಾಷೆನಾ? ಯಾವುದೇ ತೊಂದರೆ ಇಲ್ಲದೆ ಮಗಳು ನಿಶ್ಚಿತಾರ್ಥ ನಡೀತಾ ಇದೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅದಿರ್ಲಿ, ನೀನು ಯಾಕೆ ಇವಾಗ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ಲ ರೀ, ವೇದಾಂತ್ ಕೊಟ್ಟಿರೋ ಉಂಗ್ರ ಕಾಣಿಸ್ತಿಲ್ಲ. ಅದು ಅಮ್ಮಗೆ ಗೊತ್ತಿರುತ್ತೆ. ಅವಳೇ ಅದನ್ನು ಜೋಪಾನವಾಗಿ ಎತ್ತಿಟ್ಟಿರ್ತಾಳೆ.
ಅವಳು ಬಂದಮೇಲೆ ಕೇಳು ಗೊತ್ತಾಗತ್ತೆ. ನೀನು ಮರೆತರೋ ಅವಳು ಅದನ್ನು ಮರೆಯೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡ. ಆ ಸಾಧ್ಯತೆ ಇದೆ. ಅಮ್ಮನೇ ಎತ್ತಿಟ್ಟಿದ್ರೆ ಏನು ಯೋಚನೆ ಇಲ್ಲ. ಉಂಗುರ ಎತ್ತಿಟ್ಟಿರ್ತಾಳೆ ಸರಿ, ಆದರೆ ನನ್ನ ಕೋಟೆಯಲ್ಲಿ ಕೋಟೆ ಕಾಣಿಸ್ತಾ ಇಲ್ವಲ್ಲ? ನಿಮ್ಮ ಕೋಟೆನ ಬಚ್ಚಿಡೋ ವಸ್ತು ಏನ್ರಿ? ಅಲ್ಲೇ ಎಲ್ಲೋ ಇರುತ್ತೆ ನೋಡಿ, ಎಲ್ಲದಕ್ಕೂ ತಲೆ ಕೆಡಿಸ್ಕೊತಾರೆ. ನನ್ನ ಪಾಲಿಗೆ ನೀನೇ ಸೂಪರ್ ಸ್ಟಾರು. ಇನ್ನೊಬ್ಬ ಬಂದು ಆಕಾಶದಲ್ಲಿರೋ ಚಂದ್ರನ ತಂದ್ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಚಂದ್ರ ಬೇಡ, ನನಗೆ ನನ್ನ ವೇಟ್ ತಂದ್ಕೊಟ್ರೆ ಸಾಕು ಅಂತ ಹೇಳ್ತೀನಿ ನಾನು. ಇಮ್ಯಾಜಿನೇಷನ್ ಎಷ್ಟು ರಿಯಲ್ ಆಗಿದೆ ಅಲ್ವಾ? ಮುಟ್ಟಿದ್ರೆ ನಿಜ ತರನೇ ಅನ್ಸುತ್ತೆ. ನನಗೆ ಈ ವೇದೆ ಇಷ್ಟ. ಎಷ್ಟು ಕೆಂಪಗಿದ್ಯಾ ನೋಡು ನೀನು. ನಿನ್ ಕೆನ್ನೆ ಹಿಂಡಿ, ನಿನ್ ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡಿ ಹಣೆಗೆ ಪ್ರೀತಿಯಿಂದ ಒಂದು ಮುಟ್ಕೊಟ್ಬೇಡ ಅನ್ಸ್ತಿದೆ. ಆದ್ರೆ ಇದನ್ನ ನಾನು ರಿಯಲ್ ವೇದಿಗೆ ಮಾಡ್ತೀನಿ, ಇಮ್ಯಾಜಿನೇಟಿವ್ ವೇದಿಗಲ್ಲ. ಈ ಉತ್ಸವಕ್ಕೆ ವೇದಾಲಯೋತ್ಸವ ಅಂತ ಹೆಸರಿಡಲ್ವಾ? ನೀನು ಎಷ್ಟು ಹಾಳಾಗಿದ್ದೀನಿ ನಿನಗೆ ಗೊತ್ತಾ? ನೀನಂಗೆ ನೆನಪಾದಾಗ್ಲೆಲ್ಲ ಕೋಟಿ ಕೋಟಿ ಜನ್ಮಗಳಿಗೂ ನೀನೇ ನನ್ನ ಗೆಳೆಯ ಅನ್ಸುತ್ತೆ. ಇನ್ನು ಎಷ್ಟು ಕಾಡ್ತೀಯ? ಹುಡುಗಿರು ಜಾಸ್ತಿ ಹುಡುಗರ ಹಿಂದೆ ಬೀಳೋದು ಸಮಾಜ ಒಪ್ಪಲ್ಲ. ನೀನು ಬೇಗ ಒಂದು ಎಸ್ ಅಂದ್ಬಿಡು, ಬೇಗ ಮದುವೆ ಮಾಡ್ಕೊಂಬೇಡ. ಆ್ಯಂಡ್ ಕಾಸ್ಟ್ಯೂಮ್ ನೋಡಿದೆ, ಯಾವುದು ವರ್ಕೌಟ್ ಆಗ್ತಾ ಇಲ್ಲ, ಯಾವುದು ಮಜಾ ಕೊಡ್ತಾ ಇಲ್ಲ. ನನ್ನ ಮದುವೆ ಟೈಮಲ್ಲಿ 6 ದಿನ ಮದುವೆ ಆಗ್ಲೇಬೇಕು ಅಂತ ಅನ್ಕೊಂಡು ಪೇಟ ಹಾರ ಏನು ಇಲ್ಲೇ ಬರೀ ಖಾಲಿ ಪಂಚಲ್ಲಿ ಬಂದಿದೆ. ಇವಾಗ ಅಗ್ರಜನ್ ಎಂಗೇಜ್ಮೆಂಟ್ ಆಗ್ಲೇಬೇಕು ಅಂತ ಅನ್ಕೊಂಡು ಏನು ಆಪ್ಷನ್ ಇಲ್ಲದೆ ಸ್ವಿಮ್ಮಿಂಗ್ ಶಾರ್ಟ್ಸ್ ಅಲ್ಲಿ ಬಂದ್ಬಿಡ್ತೀನಿ, ಟೈಟ್ ಸ್ವಿಮ್ಮಿಂಗ್ ಶಾರ್ಟ್ಸ್ ಅಲ್ಲಿ. ಅಯ್ಯೋ ವಿಕ್ಕಿ ಅವ್ರೆ, ಹಾಗೆಲ್ಲ ಹರಕೆ ಹೊತ್ಕೊಳ್ಬೇಡಿ. ಆಮೇಲೆ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ಬಿಡ್ತೀರಾ. ನಾಳೆ ಆಗ್ತಿರೋದು ಎಂಗೇಜ್ಮೆಂಟು, ಅದು ನಿಮ್ದಲ್ಲ, ನಿಮ್ಮ ಅಣ್ಣಂದು. ಮದ್ವೆಗೆ ಬೇಕಾದ್ರೆ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೋದು. ಈಗ ನಮ್ಮ ಮದ್ವೆಗೆ ಬಂದಿರೋ ಗಿಫ್ಟ್ಗಳಲ್ಲಿ ಎಷ್ಟೊಂದು ಯೂಸ್ ಮಾಡದೇ ಇರೋ ಬಟ್ಟೆಗಳಿವೆ, ಅದ್ರಲ್ಲೊಂದು ಹಾಕೊಳ್ಳಿ. ಎಂಟಿ, ನಿಮ್ ಪಾಲ್ಗೆ ಇದು ಬರೀ ಎಂಗೇಜ್ಮೆಂಟು, ಆದ್ರೆ ನನ್ನ ಪಾಲ್ಗೆ ಇದು ಅಗ್ರಜನ್ ಮದುವೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ ನಿಮ್ಗೆ? ಇದನ್ನೇ ನಿಮ್ಮ ಹತ್ರ ಮೊನ್ನೆ ಕೂಡ ಕೇಳಿದೆ, ಇವತ್ತು ಕೇಳ್ತಾ ಇದ್ದೀನಿ. ವೇದಾಂತ್ ಬಾವ ಮತ್ತೆ ಅಮ್ಮು ಮದ್ವೆ ಬಗ್ಗೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ ಅಂತ. ಇದಕ್ಕೆ ಎಕ್ಸೈಟ್ ಆಗ್ಲಿಲ್ಲ ಅಂದ್ರೆ ಇನ್ಯಾವುದಕ್ಕೆ ಎಕ್ಸೈಟ್ ಆಗ್ಬೇಕು ಹೇಳಿ? ಅವನು ಮದ್ವೆ ಆಗೋದು ಹಾಳಾಗೋಗ್ಲಿ, ಹುಡುಗಿರ್ನ ಕಣ್ಣೆತ್ತು ನೋಡ್ತಿರ್ಲಿಲ್ಲ ಅವನು. ನಮಗೂ ನಮ್ಮಣ್ಣ ಮದ್ವೆ ಆಗ್ಬೇಕು, ಸಂಸಾರ ಅನ್ನೋದನ್ನ ನೋಡ್ಬೇಕು, ಅವನ ಮಕ್ಕಳ ಜೊತೆ ಆಟ ಆಡ್ಬೇಕು ಅನ್ನೋದು ಆಸೆ ಇರಲ್ವಾ? ಅದು ಬರೀ ಆಸೆಯಾಗಿ ಉಳ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ರೌಡಿನಾದ್ನಿಯಿಂದಾಗಿ ಮದುವೆವರೆಗೂ ತಂದು ನಿಲ್ಸಿದಾಳೆ. ಇದಕ್ಕಿಂತ ಖುಷಿ ಬೇಕಾ ಎಕ್ಸೈಟ್ ಆಗೋದಿಕ್ಕೆ? ಈಗ ಅರ್ಥ ಆಯ್ತು ಬಿಡಿ. ಅವ್ರಿಬ್ರು ಮದ್ವೆ ಆಗ್ತಾ ಇರೋದು ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ಜೋಡಿ ಆಗ್ತಾರ ಅವರು. ಆದ್ರೆ ನನ್ನ ಖುಷಿಗೆ ಬೇರೆನೇ ಕಾರಣ ಇದೆ. ರೌಡಿನಾಗ್ನಿ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ ಈ ಮನೇಲಿ ನಾವ್ಯಾರು, ನಮ್ಮವ್ರು ಯಾರು. ತಾಯಿ ಅನ್ನೋ ಪದನ ಬಳಸ್ಕೊಂಡು ಮಕ್ಕಳನ್ನ ಸಾಕೋರು ಇದ್ದಾರೆ, ಆದ್ರೆ ಸಾಯಿಸೋ ಕ್ರೂರಿಗಳು ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಮದರ್ ಇಂಡಿಯಾ ಸರಿಯಾಗಬೇಕು ಅಂತಂದ್ರೆ ಅದಕ್ಕೆ ರೌಡಿನಾಗ್ನೇ ಸರಿಯಾದ